ನಮಸ್ಕಾರ. ನನ್ನ ಹೆಸರು ಗೌರೀಶ್ ಅಂತೇಳಿ, ಬ್ಯಾಟರಾಂಪುರ ವಿಧಾನಸಭಾ ಕ್ಷೇತ್ರ. ನಾನು ಸುಮಾರು 15 ವರ್ಷಗಳ ಕಾಲ ಯಲಹಂಕ ಕ್ಷೇತ್ರದ ಇದ್ದಾಗ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ. ತದನಂತರ 2008ರಲ್ಲಿ ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಕೃಷ್ಣ ಬೈರೇಗೌಡರು ಸಾಹೇಬರು MLA ಆಗ್ತಾರೆ. ಆಗ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟೆಡ್ ಆಗ್ತೀನಿ. ಎಲೆಕ್ಟೆಡ್ ಅಂದರೆ ಎಲೆಕ್ಷನ್ ನಡೆಯುತ್ತೆ ನಮ್ಮ ಸಿಸ್ಟಮಲ್ಲಿ, ಕಾಂಗ್ರೆಸ್ ಸಿಸ್ಟಮಲ್ಲಿ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ನಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಯುವ ಮತದಾರರು, ಕಾಂಗ್ರೆಸ್ನ ಯುವ ಮತದಾರರು ನನ್ನನ್ನು ಆಯ್ಕೆ ಮಾಡ್ತಾರೆ. ಇದೇ ಗುಂಡಾಂಜನೇಯ ಚೌಟ್ರಿಯಲ್ಲಿ ನಡೆದಂಥ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡ್ತಾರೆ. ಅದಾದ ನಂತರ ನಾನು ಸತತವಾಗಿ ಯಲಹಂಕ ಕ್ಷೇತ್ರ ಮತ್ತು ಬ್ಯಾಟರಾಂಪುರ ಕ್ಷೇತ್ರ ಸುಮಾರು 14-15 ವರ್ಷಗಳ ಕಾಲ ನಾನು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿರ್ತೇನೆ. ಈಗ ಪ್ರೆಸೆಂಟ್ ಆಗಿ ಬ್ಯಾಟರಾಂಪುರ ಬ್ಲಾಕ್ನ ಉಪಾಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಮೊದಲನೇ ಬಾರಿಗೆ ಈ ಥರ ವಿಡಿಯೋ ಮಾಡ್ತಾ ಇರೋದು. ನಾನು ಯಾವತ್ತೂ ಸಹ ಈ ಥರ ವಿಡಿಯೋವನ್ನು ನಾನು ಮಾಡಿರಲಿಲ್ಲ. ಇದು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ವಾರ, ಒಂದು 7-8 ದಿನಗಳಿಂದ ಯಾರೋ ಒಬ್ಬ ವ್ಯಕ್ತಿ, ಅವನು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಆ ವ್ಯಕ್ತಿ ನನ್ನ ಫೋಟೋನ ಮತ್ತೆ ಇಲ್ಲಿರುವಂಥ ದಕ್ಷ ಅಧಿಕಾರಿ DCP ಸರ್ ಸಜಿತ್ ಸರ್ ಅವರ ಜೊತೆಗೆ ನನ್ನನ್ನು ಸೇರಿಸಿ, ಮತ್ತೆ ನನ್ನ ಸ್ನೇಹಿತ ಒಬ್ಬ ಕೃಷ್ಣ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತ, ಅವನು ಕೂಡ ನನ್ನ ಜೊತೆ ಇದ್ದಂಥ ಫೋಟೋನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇವರು ರೌಡಿ ಲಿಸ್ಟ್ಗಳು ಅಂತ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ. ನಾನು ಯಾರು ರೌಡಿ ಲಿಸ್ಟ್ ಅಲ್ಲ, ನಾನು ರೌಡಿ ಲಿಸ್ಟ್ ಅಲ್ಲ. ನನ್ನ ಸ್ನೇಹಿತ ಕೃಷ್ಣ ಅಂತೇಳಿ, ಅವನು SC/ST ಘಟಕದ ಬ್ಲಾಕ್ ಪ್ರೆಸಿಡೆಂಟ್. ಅವನು ಸುಮಾರು ಒಂದು 20 ವರ್ಷಗಳಿಂದ SC/ST ಬ್ಲಾಕ್ ಪ್ರೆಸಿಡೆಂಟ್ ಆಗಿ ನಿರ್ವಹಿಸ್ತಾ ಇದ್ದಾನೆ. ನಾವಿಬ್ಬರೂ ಸಹ ರಾಜಕಾರಣದಲ್ಲಿ ಬೆಳಗ್ಗೆ ಆದರೆ ನಾವು ಜನಗಳನ್ನು ಸಂಪರ್ಕ ಮಾಡಿ ಏನೇ ಕುಂದುಕೊರತೆಗಳಿದ್ರು, ಈಗ ನಮ್ಮದು ಅಧಿಕಾರ ಇದೆ, ಸಾಕಷ್ಟು ಜನ ಬರ್ತಾರೆ ಬೆಳಗ್ಗೆ ಆದರೆ ಕುಂದುಕೊರತೆಗಳು ಹೇಳ್ಕೊಂಡು. ನಾವು ಹಲವಾರು ಅಧಿಕಾರಿಗಳ ಹತ್ರ ಮಾತಾಡಬೇಕಾದಂಥ ಸಂದರ್ಭಗಳು ಸಹ ಬರ್ತವೆ. ಹಾಗಾಗಿ ಈಗಿರುವಾಗ ಇತ್ತೀಚೆಗೆ ಈ ಫೋಟೋಗಳೆಲ್ಲ ನೋಡಿ ಭಾಳ ಮನಸ್ಸಿಗೆ ಬೇಜಾರಾಗಿ, ಯಾರಪ್ಪ ಈ ವ್ಯಕ್ತಿ ಅಂತ ನಾನು ನೋಡಿದ್ರೆ, ನನಗೆ ಯಾರೋ ಅವರು ಇವರು ಹೇಳಿದ್ರು, ಅವನು ಯಾರೋ ಎಲ್ಲೋ ಇರೋದಂತೆ, ಇಲ್ಲಿ ಕೊಡಿಗೆಹಳ್ಳಿಲೇ ಎಲ್ಲೋ ಇರೋದಂತೆ. ಆತ ಬಂದು ಈ ನಮ್ಮ ಕೊಡಿಗೆಹಳ್ಳಿ ಸ್ಟೇಷನಲ್ಲಿ ರೌಡಿ ಲಿಸ್ಟ್ ಅಂತೆ. ಆತ ಯಾರೋ ಜಗದೀಶೋ ಏನೋ ಅಂತೆ, ಅವ್ರ ಬಗ್ಗೆ ನಂಗೆ ಸರಿಯಾಗಿ ಮಾಹಿತಿ ಇಲ್ಲ. ಆರೋಪ ಬಂದಿರೋದ್ರಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಬರ್ಡೇ ಡಿಸೆಂಬರ್ 25, ಕ್ರಿಸ್ಮಸ್ ದಿವಸ ನನ್ನ ಬರ್ಡೇ ಬರುತ್ತೆ. ನನ್ನ ಬರ್ಡೇ ಸಂದರ್ಭದಲ್ಲಿ ನಾನು ದೇವರ ಆಶೀರ್ವಾದ ಬೇಕು ಅಂತೇಳಿ ನಾನು, ನನ್ನ ಫ್ಯಾಮಿಲಿ ಮತ್ತು ನನ್ನ ಮಕ್ಕಳು ನಾವೆಲ್ಲರೂ ಸಹ ಶಿರ್ಡಿ ಸಾಯಿಬಾಬಾಗೆ ನಾವು ದರ್ಶನಕ್ಕೆ ಹೊಡ್ತೇವೆ ಈ ಡಿಸೆಂಬರ್ 25ಕ್ಕೆ. ನಾನು ಯಾವ ಬರ್ಡೇನೂ ಸಹ ಆಚರಣೆ ಮಾಡ್ಕೊಂಡಿಲ್ಲ. ಅದ್ರ ಟಿಕೆಟು ಇಲ್ಲಿದೆ, ನಾನು ಶಿರ್ಡಿಗೆ ಹೋಗಿರುವಂಥ ಟಿಕೆಟು ಇಲ್ಲಿದೆ. ಮತ್ತು ನಾನು ವಿಡಿಯೋಸ್ ಬೇಕಂದ್ರೂ ವಿಡಿಯೋಸು ಸಹ ನನ್ನ ಹತ್ರ ಇದೆ. ನಾನು ಶಿರ್ಡಿಲಿ ಹೋಗಿ ನನ್ನ ಫ್ಯಾಮಿಲಿ ಹೋಗಿ ಅಲ್ಲಿ ದೇವರಿಗೆ ಅರ್ಚನೆ ಮಾಡಿ ಶನಿ ಸಿಂಗಾಪುರ್ಗೆ ಹೋಗಿ ಬಂದಿರುವಂಥ ವಿಡಿಯೋ ಸಹ ನನ್ನ ಹತ್ರ ಇದೆ. ನಾನು ಹೋಗಿ ಬಂದಿದ್ದೇನೆ, ಫ್ಯಾಮಿಲಿ ಕುಟುಂಬ ಸಮೇತವಾಗಿ ನಾನು ದರ್ಶನವನ್ನು ಮಾಡಿ ಬಂದಿದ್ದೇನೆ. ನಾನು ಯಾವ ಬರ್ಡೇನೂ ಆಚರಣೆ ಮಾಡ್ಕೊಂಡಿಲ್ಲ. ಈ ಫೋಟೋದು ಏನಿದೆ ಅಂದರೆ, ಅದಕ್ಕೂ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈ ಫೋಟೋ ಈ ಪೊಲೀಸ್ ಇಲಾಖೆಯಿಂದ ಜನಸಂಪರ್ಕ ಕಾರ್ಯಕ್ರಮ ಅಂತ ಮಾಡಿದ್ರು, ಮನೆ ಪೊಲೀಸ್ ಅಂತೇಳಿ. ಏನೇ ಕುಂದುಕೊರತೆಗಳಿದ್ರು ನೀವೆಲ್ಲ ಬಂದು ನೀವು ನಮಗೆ ಅಪೀಲ್ ಮಾಡಿ, ಅದೇನಿದೆಯೋ ನಾವು ನೋಡ್ತೀವಿ ಅಂತೇಳಿ ನಮ್ಮನ್ನೆಲ್ಲ ಪ್ರತಿ ತಿಂಗಳಿಗೊಂದ್ಸತಿ ನಮ್ಮನ್ನೆಲ್ಲ ಕರೀತಾರೆ. ಅದೇ ರೀತಿ ನಾವೆಲ್ಲರೂ ಹೋಗಿ ಆ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ನಾನು ಮತ್ತೆ ನಮ್ಮ ಸ್ನೇಹಿತ ಕೃಷ್ಣ ಮತ್ತೆ ನಮ್ಮ ಈ ಹಂದಲಿ ಅಂತೇಳಿ ಇಲ್ಲಿ ಲಾಯರ್ ಇದ್ದಾರೆ, ಬಾರ್ ಕೌನ್ಸಿಲಲ್ಲಿ ಚುನಾಯಿತರಾಗಿದ್ದಾರೆ, ಅವರು ಸಹ ಫ್ಯಾಮಿಲಿ ಸಮೇತ ಆ ಒಂದು ಜನಸಂಪರ್ಕ ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿದು ಇನ್ನೇನು ಹೊರಡಬೇಕಿತ್ತು. ಆಗ ನಮ್ಮ ಸಿಸ್ಟರ್ ಆದಂತ ಹಂದಲಿ ಅವರು DCP ಸಾಹೇಬ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನನ್ನ ಮತ್ತೆ ಅವರು ಗಂಡನೂ ಇದ್ರು, ರವಿ ಅಂತೇಳಿ, ಅವ್ರ ಜೊತೆಗೆ ನಮ್ಮನ್ನು ಕರೆದ್ರು ಆ ಒಂದು ಕಾರ್ಯಕ್ರಮದಲ್ಲಿ. ಅಲ್ಲಿ ತೆಗೆಸ್ಕೊಂಡಿರೋಂಥ ಫೋಟೋನ ಹೋಗಿ ಈಗ ಈ ಬರ್ಡೇ ಮಾಡ್ಕೊಂಡ್ರು, ಮತ್ತೊಂದು ಮಾಡ್ಕೊಂಡ್ರೆ ಎಲ್ಲ ಪ್ರೂಫನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಮತ್ತೆ ವಿಡಿಯೋನು ಸಹ ನಿಮಗೆ ತೋರಿಸಿದ್ದೀನಿ. ಇದರಲ್ಲಿ ಯಾವುದೇ ಈ ಫೋಟೋದಲ್ಲಿ ಸತ್ಯಾಂಶ ಇಲ್ಲ.
ಆಮೇಲೆ ಅವ್ರಿಗೇನಾದ್ರೂ ಪೊಲೀಸವ್ರ ಬಗ್ಗೆ ಅವ್ರಿಗೇನಾದ್ರೂ ವೈಯಕ್ತಿಕವಾಗಿದ್ದರೆ, ಅವರೇನೋ ರೌಡಿ ಲಿಸ್ಟ್ ಅಂತೆ, ಅವ್ರಿಗೇನಾದ್ರೂ ಇದ್ರೆ ಅವ್ರವ್ರು ಬಗೆಹರಿಸ್ಕೊಳ್ಳಿ. ಅದನ್ನ ಬಿಟ್ಟು ನಾವು ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಹೋಗ್ತಾ ಇದೀವಿ, ಫ್ಯಾಮಿಲಿ ಮಕ್ಕಳಿದ್ದಾರೆ, ನಾವು ಆರಾಮಾಗಿ ನಾವು ಜೀವನವನ್ನ ಮಾಡ್ತಾ ಇದೀವಿ, 4 ಜನಕ್ಕೆ ಸಹಾಯ ಮಾಡಿ, ನಮ್ಮ ಕೈಲಾಗಿ ಸಹಾಯ ಮಾಡಿ ನಾವು ರಾಜಕಾರಣ ಮಾಡ್ತಾ ಇದೀವಿ. ಹಾಗಾಗಿ ನೀವು ಮಾಡ್ತಾ ಇರೋದು ಈ ಆಪಾದನೆ ನಿಜಕ್ಕೂ ಬೇಸರ. ನೀವು ಯಾರು ಅಂತ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಮ್ಮ ಮೇಲೆ ಅಪಪ್ರಚಾರ ಮಾಡಿದಿರಾ, ನಿಮ್ದೇನೇ ಪೊಲೀಸ್ ಮತ್ತೆ ನಿಮ್ದು ಏನೋ ನೀವು ರೌಡಿ ಲಿಸ್ಟ್ ಇದ್ದೀರಾ, ಅದ್ರ ಬಗ್ಗೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಆದ್ರೆ ನನಗೆ ಈ ಒಂದು ಏನು ನೀವು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಫೋಟೋಸ್ನೆಲ್ಲ ಹಾಕಿದಿರಾ, ನಾನು ಯಾವುದೇ ರೌಡಿ ಲಿಸ್ಟ್ ಅಲ್ಲ. ನನ್ನ ಸ್ನೇಹಿತ ಆದಂತ ಕೃಷ್ಣ ಅವರು ಸಹ ಯಾವುದೇ ಒಂದು ರೌಡಿ ಲಿಸ್ಟ್ ಇಲ್ಲ. ನೀವು ಇಡೀ ಕರ್ನಾಟಕದಲ್ಲಿ ಯಾವುದೇ ಸ್ಟೇಷನ್ ಅಲ್ಲಿ ನೀವು ಮೊಬೈಲ್ ಅಲ್ಲೇ ನೋಡ್ಬೋದು, ತೆಗಿಬಹುದು. ಯಾವ್ದಾದ್ರು ಒಂದು FIR ಇದ್ರೆ ನೀವು ಅದನ್ನಿದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಈಗ ನನ್ನ ಸ್ವಾಭಿಮಾನಕ್ಕೆ ನೀವು ಧಕ್ಕೆ ಮಾಡಿರೋದ್ರಿಂದ ಮತ್ತು ನನ್ನ ಸ್ನೇಹಿತನ ಕೃಷ್ಣ ಅವರ ಮನಸ್ಸಿಗೆ ಧಕ್ಕೆ ಆಗಿರೋದ್ರಿಂದ ನಾವು ಲಾಯರ್ಗಳನ್ನ ಸಂಪರ್ಕ ಮಾಡಿದ್ದೇವೆ. ಆಲ್ರೆಡಿ ನಾವು ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹಾಗೂ DCP ಸಾರ್ಗೆ ನಾವು ಮನವಿಯನ್ನ ಕೊಟ್ಟು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ನಾನು ಈಗ ಲಾಯರ್ಗಳನ್ನ ಸಂಪರ್ಕ ಮಾಡಿ ನಿರ್ಧಾರವನ್ನ ಕೈಗೊಳ್ತಾ ಇದ್ದೇನೆ.